ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತವನ್ನ ಈ ಪ್ರಕರಣ ಈಗ ತಲುಪಿದೆ. ಮುಂದಿನ ವಾರ ಕೋರ್ಟ್ಗೆ ವರದಿಯನ್ನ ಎಸ್ಐಟಿ ಸಲ್ಲಿಸಲಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಧರ್ಮಸ್ಥಳದ ಬುರುಡೆ ಕೇಸ್ ಮುಂದಿನ ವಾರವೇ ಕೋರ್ಟ್ಗೆ ಎಸ್ಐಟಿ ವರದಿಯನ್ನ ಸಲ್ಲಿಸುತ್ತೆ. ಧರ್ಮಸ್ಥಳ ಪ್ರಕರಣದ ವರದಿ ಸಲ್ಲಿಕೆಗೆ ಎಸ್ಐಟಿ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ತಿಂಗಳಲ್ಲಿ ಪ್ರಕ್ರಿಯೆಯನ್ನ ಮುಗಿಸೋದಕ್ಕೆ ಸರ್ಕಾರ ಸೂಚನೆ ಕೂಡ ಕೊಟ್ಟಿದೆ. ಏನೇ ಪ್ರೊಸೀಜರ್ ಇದ್ರೂ ಈ ತಿಂಗಳಲ್ಲಿ ಮುಗಿಸ್ಬಿಡಿ ಅಂತ ಹೇಳಿ ಮುಂದಿನ ವಾರ ಕೋರ್ಟ್ಗೆ ಎಸ್ಐಟಿ ವರದಿಯನ್ನ ಸಲ್ಲಿಸುತ್ತೆ. ಹಲವು ಆಯಾಮಗಳಲ್ಲಿ ಪ್ರಣವ್ ಮೊಹಂತಿ ನೇತೃತ್ವದ ಎಸ್ಐಟಿ ತನಿಖೆಯನ್ನ ನಡೆಸಿತ್ತು. ಬಹಳಷ್ಟು ತೀವ್ರ ವಿಚಾರಣೆಯನ್ನ ನಡೆಸಿತ್ತು. ಈ ಪ್ರಕರಣದ ಆಳಕ್ಕಿಳಿದಿದ್ರು. ಬಹಳಷ್ಟು ಕಡೆ ಸ್ಪಾಟ್ ಮಹಜರ್ಗಳನ್ನ ಮಾಡಲಾಗಿತ್ತು. ಸಾಕಷ್ಟು ಸಾಕ್ಷಿಗಳನ್ನ ಕರೆದು ವಿಚಾರಣೆ ಮಾಡಲಾಗಿತ್ತು. ಎಲ್ಲವನ್ನ ನಡೆಸಿ ಈಗ ಕ್ಲೈಮ್ಯಾಕ್ಸ್ ಹಂತವನ್ನ ಈ ಧರ್ಮಸ್ಥಳ ಬುರುಡೆ ಪ್ರಕರಣ ತಲುಪಿದೆ. ಇದೇ ತಿಂಗಳಲ್ಲಿ ಪ್ರಕ್ರಿಯೆಯನ್ನ ಮುಗಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ಸೂಚನೆ ಕೊಟ್ಟಿದೆ. ಧರ್ಮಸ್ಥಳ ಪ್ರಕರಣದ ವರದಿಯನ್ನ ಮುಂದಿನ ವಾರವೇ ಕೋರ್ಟ್ಗೆ ಎಸ್ಐಟಿ ಸಬ್ಮಿಟ್ ಕೂಡ ಮಾಡುತ್ತೆ. ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಧರ್ಮಸ್ಥಳ ಬುರುಡೆ ಪ್ರಕರಣ ಇನ್ನೇನು ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಬರೋ ವಾರವೇ ಕೋರ್ಟ್ಗೆ ವರದಿಯನ್ನ ಸಲ್ಲಿಸೋದಕ್ಕೆ ಎಸ್ಐಟಿ ಕೂಡ ತಯಾರಾಗಿದೆ. ಸದ್ಯದ ಡೆವಲಪ್ಮೆಂಟ್ಸ್ ಏನೇನಾಗ್ತಾ ಇದೆ ರೂಪೇಶ್? ಸಿಂಧು, ಬಹುನಿರೀಕ್ಷಿತ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಷಡ್ಯಂತ್ರಗಳಾಗಿತ್ತು. ಇದರ ಸವಿವರವಾಗಿರ್ತಕ್ಕಂಥ ಎಸ್ಐಟಿ ತನಿಖೆ ಆಗಿದ್ದೆ. ಹೀಗಾಗಿ ಈಗ ವರದಿ ಯಾವಾಗ ಸಲ್ಲಿಸ್ತಾರೆ ಅಂತೇಳಿ ಒಂದು ಡೌಟ್ಗಳೆಲ್ಲರೂ ಕೂಡ ಇದ್ದೇ ಇತ್ತು. ಹೀಗಾಗಿ ಎಸ್ಐಟಿ ಸಮಗ್ರವಾಗಿ ತನಿಖೆ ಮಾಡಿದೆ. ಅದೇ ರೀತಿಯಾಗಿ ಉತ್ಖನನ ಕೂಡ ಮಾಡಿತ್ತು. ಅದಾದ ಬಳಿಕ ಬುರುಡೆ ಗ್ಯಾಂಗ್ ನೋಟಿಸನ್ನು ಕೊಟ್ಟು ಸಮಗ್ರವಾಗಿ ಮಹಜರನ್ನು ಮಾಡಿಕೊಂಡು ಬೆಂಗಳೂರು ಕೂಡ ಬಂದು ತನಿಖೆಯನ್ನು ಮಾಡಿತ್ತು. ಅದೇ ರೀತಿಯಾಗಿ ಬೇರೆ ಬೇರೆ ಕೇರಳ, ದೆಹಲಿ ಲಿಂಕ್ ಎಲ್ಲದನ್ನು ಕೂಡ ಸವಿವರವಾಗಿ ತನಿಖೆಯನ್ನು ಮಾಡಿತ್ತು. ಇದೀಗ ರಿಪೋರ್ಟ್ ಸಲ್ಲಿಸುವಂಥ ಸಮಯ ಬಂದಿದೆ. ಹೀಗಾಗಿ ಎಸ್ಐಟಿ ಆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಈ ರಿಪೋರ್ಟ್ ಅನ್ನ ಮುಂದಿನ ವಾರವೇ ಸಲ್ಲಿಸ್ತಾ ಅಂತ ಹೇಳಿ ಹೇಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ 90 ದಿನಗಳ ಕಾಲಾವಕಾಶಗಳಿರುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟೇಶನ್ ಹಂತದಲ್ಲಿ ಈಗ ಎಸ್ಐಟಿ ಇದೆ. ಹೀಗಾಗಿ ಎಸ್ಐಟಿ ಸಮಗ್ರವಾಗಿ ತನಿಖೆಯನ್ನು ಮಾಡಿದೆ. ಎಸ್ಐಟಿ ತನಿಖೆಯಲ್ಲಿ ದೊಡ್ಡ ಮಟ್ಟಕ್ಕೆ ಈಗ ಷಡ್ಯಂತ್ರ ಯಾವ ರೀತಿಯಾಗಿ ಆಗಿತ್ತು, ಆ ಷಡ್ಯಂತ್ರ ಎಲ್ಲವೂ ಕೂಡ ಬಯಲಾಗುತ್ತೆ. ತಿಮ್ರೋಡಿ ಪಾತ್ರ, ಅದೇ ರೀತಿ ಮಟ್ಟಣ್ಣ, ಹಾಗೆ ಜಯಂತ್ ಸೇರಿ ಬುರುಡೆ ಗ್ಯಾಂಗ್ ಯಾವೆಲ್ಲ ಪಾತ್ರವನ್ನು ವಹಿಸಿದ್ರು, ಯಾವ ರೀತಿ ಪಾತ್ರವನ್ನು ಮಾಡಿದ್ರು, ಷಡ್ಯಂತ್ರ ಮಾಡಿದ್ದಲ್ಲಿ, ಸ್ಥಳ ಯಾವುದು, ಅದೇ ರೀತಿಯಾಗಿ ಬೇರೆ ಬೇರೆ ವಿದೇಶಿ ಫಂಡ್ಗಳಿರ್ಬೋದು, ಹಾಗೆ ವಿದೇಶಿಯ ಶಕ್ತಿಗಳಿರ್ಬೋದು, ಅದೇ ರೀತಿ ದೇಶೀಯ ಮಟ್ಟದಲ್ಲೂ ಕೂಡ ಒಂದಿಷ್ಟು ಪ್ರಭಾವಿ ರಾಜಕಾರಣಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ತನಿಖೆ ಆಗ್ತಾ ಇದೆ. ಹೀಗಾಗಿ ರಿಪೋರ್ಟ್ ಅನ್ನ ಈಗ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮುಂದಿನ ವಾರವೇ ಈ ರಿಪೋರ್ಟ್ ಅನ್ನು ಸಲ್ಲಿಸ್ತೇವೆ ಅಂತೇಳಿ ಒಂದು ಮೂಲಗಳ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ರಿಪೋರ್ಟ್ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಎಲ್ಲರಿಗೂ ಕೂಡ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಚಾರ್ಜ್ ಶೀಟ್ಗೆ ಮುನ್ನವೇ ಅರೆಸ್ಟ್ ಆಗಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇದೆಯಲ್ಲ, ಈಗ 1 ವಾರಗಳಿದೆ. ಹೀಗಾಗಿ ಅರೆಸ್ಟ್ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಸಿಂಧೂರ, ಡೀಟೇಲ್ಸ್ಗಾಗಿ